ತನ್ನ ಮಾತನ್ನು ಪ್ರಾರಂಭಿಸುವ ಮುನ್ನ ತನಗೆ ಬೇಕಾದವರನ್ನೊಮ್ಮೆ ನೋಡಿದ ಗಗನ್. ಆದರೆ ಅವರು ಅಲ್ಲಿದ್ದರಲ್ಲವ. ಇಲ್ಲಿಗೆ ಕರೆದುಕೊಂಡು ಬಂದವರ ಅನುಪಸ್ಥಿತಿಯ ನಡುವೆ ಮಾತು ಪ್ರಾರಂಭಿಸಿದ ಗಗನ್. ನಿಮಗೆಲ್ಲ ಈಗಾಗಲೇ ಗೊತ್ತಿದೆ ನಾನು ಯಾರು ಎನ್ನುವುದು. ನನ್ನ ಹೆಸರು ಗಗನ್. ಈ ಕ್ಷೇತ್ರದ MLA ಮಗ, ಅಮೃತಾಳ ಅಣ್ಣ. ನಮ್ಮದು ಒಂದು ಪುಟ್ಟ ಕುಟುಂಬ. ನನ್ನ ಆ ಪುಟ್ಟ ಪ್ರಪಂಚದಲ್ಲಿ ಇದ್ದಿದ್ದು ಕೇವಲ ನಾನು ಮತ್ತು ಅಪ್ಪ ಅಮ್ಮ ಅಷ್ಟೇ. ನಾನು ಹುಟ್ಟಿದ 2 ವರ್ಷಕ್ಕೆ ಅಮೃತ ಹುಟ್ಟಿದ್ದು. ಆದರೆ ನಮ್ಮ ದುರಾದೃಷ್ಟ, ಅಮೃತ ಕಣ್ಣು ಬಿಡುವ ಮೊದಲೇ ಅಮ್ಮ ಶಾಶ್ವತವಾಗಿ ಕಣ್ಣು ಮುಚ್ಚಿದ್ರು. ಆಗಿನ್ನು ನಾನು ತುಂಬ ಚಿಕ್ಕವನು. ಒಂದು ಕಡೆ ನಾನು ಹಸುವಿನಿಂದ ಅಳ್ತಾ ಇದ್ದರೆ, ಮತ್ತೊಂದು ಕಡೆ ಈ ನನ್ನ ಪುಟಾಣಿ ಅಳ್ತಾ ಇದ್ಲು. ನಮ್ಮಿಬ್ಬರಿಗೆ ಸಮಾಧಾನ ಮಾಡಬೇಕಿದ್ದ ಅಪ್ಪ ಅಮ್ಮನ ಅಗಲಿಕೆ ನೋವಿನಲ್ಲಿ ಕುಡಿತದ ದಾಸರಾಗಿದ್ದರು. ನಾನು ಅಂದರೆ ಪ್ರಾಣ ಬಿಡುವ ನನ್ನ ಅಪ್ಪನಿಗೆ ಅಮೃತ ಕಂಡ್ರೆ ಆಗ್ತಾ ಇರಲಿಲ್ಲ. ಅವರದೊಂದು ತಪ್ಪು ಕಲ್ಪನೆ. ಅಮ್ಮ ಸಾವಿಗೆ ಅಮೃತ ಕಾರಣ, ಅಮೃತ ಹುಟ್ಟಿದ್ದಕ್ಕೆ ಅಮ್ಮ ಸತ್ತಿದ್ದು ಅಂತ. ಹಾಗಾಗಿ ಅಪ್ಪ ಅಮೃತನ ತನ್ನ ಮಗಳು ಅಂತ ಇವತ್ತಿನವರೆಗೂ ಒಪ್ಪಿಕೊಳ್ಳಲೇ ಇಲ್ಲ. ಅಮೃತ ಸಣ್ಣ ಪಾಪು ಇದ್ದಾಗಿನಿಂದಲೂ ನಮ್ಮ ಮನೆಯ ಕೆಲಸದವರೇ ಅಮೃತನ ನೋಡಿಕೊಳ್ತಾ ಇದ್ದಿದ್ದು. ಅಮೃತಾಗಿ 3 ವರ್ಷ ತುಂಬುವವರೆಗೂ ಅಮೃತ ನಮ್ಮ ಜೊತೆನೇ ಇದ್ದಿದ್ದು. ನನಗೆ ಅಮೃತ ಅಂದರೆ ಪ್ರಾಣ. ಆ ಪುಟಾಣಿ ಕಂದನ ಹಿಂದೆ ಮುಂದೆ ಸುತ್ತುವುದು ನನ್ನ ಕೆಲಸ ಆಗಿತ್ತು. ಅರೆಗಳಿಗೆಯೂ ಅವಳಿಂದ ದೂರ ಇರ್ತಿರ್ಲಿಲ್ಲ. ನಾನು ಸಣ್ಣೋನು ಅನ್ನೋ ಕಾರಣಕ್ಕೆ ನನಗೆ ಅಮೃತಾನ ಎತ್ತಿಕೊಳ್ಳೋಕೆ ಬಿಡದೇ ಇರಲಿಲ್ಲ. ಆದರೂ ಹಠ ಮಾಡಿ ನನ್ನ ಮಡಿಲಿನಲ್ಲಿ ಅಮೃತಾನ ಮಲಗಿಸಿಕೊಂಡು ಬಾಯಿಗೆ ಬಂದಿದ್ದ ಹಾಡು ಹೇಳುತ್ತಾ ಅವಳನ್ನು ತಟ್ಟಿ ಮಲಗಿಸುತ್ತಿದ್ದೆ. ಅವಳಿಗೂ ಅಷ್ಟೆ, ನಾನು ಅಂದರೆ ಜೀವ. ಅವಳಿಗೂ ಪ್ರತಿ ಬಾರಿ ನನ್ನ ಮಡಿಲೇ ಬೇಕಿತ್ತು. ಎಲ್ಲದಕ್ಕೂ ಅವಳ ಬಾಯಿಯಿಂದ ಹೊರಗೆ ಬರ್ತಾ ಇದ್ದಿದ್ದು ಒಂದೇ ಪದ, ಅದು ಕೂಡ ಅಣ್ಣ. ಅಪ್ಪನಿಗೆ ನಾನು ಅವಳ ಜೊತೆ ಇರುವುದು, ಅವಳನ್ನು ಪ್ರೀತಿ ಮಾಡೋದು, ಕಾಳಜಿ ಮಾಡೋದೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ತುಂಬ ಬೈಯೋರು. ನಾನು ಮಲಗಿದ್ದಾಗ ಅವಳಿಗೆ ಹೊಡೆಯೋರು. ಪಾಪ ಅಮೃತ. ಅವರು ಯಾಕೆ ನನ್ನ ಪ್ರೀತಿ ಮಾಡ್ತಿಲ್ಲ, ಯಾವಾಗಲೂ ಯಾಕೆ ಹೊಡಿತಾರೆ, ನಾನು ಅಂದರೆ ಯಾಕೆ ಅವರಿಗೆ ಅಷ್ಟೊಂದು ದ್ವೇಷ ಅನ್ನೋದು ತಿಳಿಯದು. ಯಾವಾಗಲೂ ಅಳ್ತಾ ಇರ್ತಿದ್ಲು. ದಿನದಿಂದ ದಿನಕ್ಕೆ ಅಪ್ಪ ಅಮೃತ ಮೇಲೆ ದ್ವೇಷ ಬೆಳೆಸಿಕೊಳ್ಳುತ್ತಾನೆ ಹೋದರು. ಇದು ಹೀಗೆ ಮುಂದುವರಿದರೆ ಅಮೃತ ಪ್ರಾಣಕ್ಕೆ ಖಂಡಿತ ಅಪಾಯವಿದೆ ಅಂತ ಹೆದರಿದ ರಂಗತಾತ ಅಮೃತನ ನಮ್ಮ ಅಜ್ಜ ಅಜ್ಜಿ ಸುಪರ್ದಿಗೆ ಒಪ್ಪಿಸಿಬಿಟ್ಟರು. ಆಗ ನಾನು ಅದೆಷ್ಟು ಅತ್ತಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಅವಳು ನನಗೆ ಕೇವಲ ತಂಗಿ ಮಾತ್ರ ಆಗಿರಲಿಲ್ಲ. ಅವಳಲ್ಲಿ ನಾನು ಕಳೆದುಕೊಂಡ ನನ್ನ ತಾಯಿಯನ್ನು ಕಾಣ್ತಿದ್ದೆ. ನನ್ನ ಸರ್ವಸ್ವವು ಅವಳೇ ಆಗಿದ್ಲು. ಅಮೃತ ಅಜ್ಜ ಅಜ್ಜಿ ಮನೆಗೆ ಹೋಗಿರೋ ವಿಷಯ ತಿಳಿದು ನಾನು ಹುಚ್ಚನೇ ಆಗಿಬಿಟ್ಟಿದ್ದೆ. ಅವಳನ್ನು ನಮ್ಮನೆಗೆ ವಾಪಸ್ ಕರೆದುಕೊಂಡು ಬನ್ನಿ ಅಂತ ಹಠ ಮಾಡ್ತಿದ್ದೆ. ಆದರೆ ಅಪ್ಪನ ಮನಸ್ಸು ಮಾತ್ರ ಕರಗಲೇ ಇಲ್ಲ. ಅವಳದೇ ಯೋಚನೆಯಲ್ಲಿ ಊಟ ತಿಂಡಿ ನಿದ್ದೆ ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ. ಆಗ ನಮ್ಮ ರಂಗತಾತನೇ ನನ್ನ ಅಮೃತ ಹತ್ರ ಕರ್ಕೊಂಡು ಹೋಗಿದ್ದು. ಅವಳನ್ನು ನೋಡಿದ ನಂತರವಷ್ಟು ನಾನು ಊಟ ಮಾಡಿದ್ದು. ಅಷ್ಟು ಇಷ್ಟ ಅವಳು ಅಂದರೆ ನನಗೆ. ನನ್ನ ಹೃದಯದ ಪ್ರತಿ ಬಡಿತ ಕೂಡ ಹೇಳೋದು ಅವಳದೇ ಹೆಸರು. ಉಸಿರಿನ ಪ್ರತಿ ಕಣದಲ್ಲೂ ನನ್ನ ಅಮೃತ ನನ್ನ ಜೊತೆ ಬೆರೆತು ಹೋಗಿದ್ದಾಳೆ. ನಾನು ಅಮೃತನಲ್ಲಿ ಅಮ್ಮನ ಪ್ರೀತಿ ಕಾಣ್ತಾ ಇದ್ದರೆ, ಅಮೃತ ನನ್ನಲ್ಲಿ ಅಪ್ಪನ ಅಮ್ಮನ ಪ್ರೀತಿ ಕಾಣ್ತಿದ್ಲು. ಅವಳಿಗೂ ನಾನು ಅಂದರೆ ಅಚ್ಚುಮೆಚ್ಚು. ನಾನಾಗಲಿ ಅಜ್ಜ ಅಜ್ಜಿಯಾಗಲಿ ಅವಳನ್ನು ಎಷ್ಟು ಪ್ರೀತಿ ಮಾಡಿದರೂ ಅವಳ ಮನಸ್ಸು ಮಾತ್ರ ಅಪ್ಪನ ಹಿಡಿ ಪ್ರೀತಿಗಾಗಿ ಹಂಬಲಿಸೋದು. ಆದರೆ ಅಪ್ಪ ಮಾತ್ರ ಅವಳ ಮೇಲೆ ಯಾವಾಗಲೂ ದ್ವೇಷಕಾರರು. ತಾಯಿ ಇಲ್ಲದ ಮಗಳಿಗೆ ತಂದೆಯಾಗಿ ತಂದೆ ಪ್ರೀತಿಯ ಜೊತೆಗೆ ತಾಯಿಯ ಪ್ರೀತಿಯನ್ನು ಕೊಡಬೇಕಿದ್ದ ಅವರು ಅವಳನ್ನು ತಿರಸ್ಕಾರ ಭಾವದಿಂದ ಕಾಣಲು ಶುರು ಮಾಡಿದರು. ನಾವು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಅಮೃತನ ನೋಡೋಕೆ ಪ್ರತಿದಿನ ಹಳ್ಳಿಗೆ ಹೋಗ್ತಿದ್ದೆ. ಆದರೆ ಅಪ್ಪನಿಗೆ ಅದನ್ನು ಸಹಿಸಲಾಗಲಿಲ್ಲ. ಹಾಗಾಗಿ ಅವರು ನಮ್ಮಿಬ್ಬರನ್ನು ದೂರ ಮಾಡುವ ಸಲುವಾಗಿ ನನ್ನ 1ನೇ ತರಗತಿಯಿಂದಾನೇ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿಬಿಟ್ರು. ಡಿಗ್ರಿಯವರೆಗೂ ನಾನು ಓದಿದ್ದು ಅಲ್ಲೇ. ನಾನು ಪೂನಾಗೆ ಹೋಗುವ ಇಂದಿನ ದಿನವಷ್ಟೇ ನನ್ನ ಅಮೃತನ ಕಣ್ತುಂಬ ನೋಡಿದ್ದು. ಅದಾದ ಮೇಲೆ ಮತ್ತೆ ಅವಳನ್ನು ನೋಡುವ ಅವಕಾಶವೇ ಸಿಗಲಿಲ್ಲ. ಪ್ರತಿ ವರ್ಷ ರಾಖಿ ಹಬ್ಬ ಬಂದಾಗಲೆಲ್ಲ ನನಗೆ ತುಂಬ ನೋವಾಗ್ತಿತ್ತು. ಯಾಕಂದರೆ ನನಗೆ ತಂಗಿ ಇದ್ದರೂ ಅವಳಿಂದ ರಾಖಿ ಕಟ್ಟಿಸಿಕೊಳ್ಳುವ ಭಾಗ್ಯ ಮಾತ್ರ ನನಗಿರಲಿಲ್ಲ. ಅದಕ್ಕಾಗಿ ಆ ದೇವರಿಗೆ ಅದೆಷ್ಟು ಶಾಪ ಹಾಕಿದ್ದೀನೋ ಗೊತ್ತಿಲ್ಲ. ರಕ್ಷಾಬಂಧನ ಅನ್ನೋದು ಅಣ್ಣ ತಂಗಿ ನಡುವಿನ ಪವಿತ್ರ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಹಬ್ಬ. ಸಹೋದರಿ ಮತ್ತು ಸಹೋದರರ ನಡುವಿನ ಪ್ರೀತಿಯನ್ನು ಬಲಪಡಿಸುವ ಮತ್ತು ಪುನರುಚ್ಚರಿಸುವ ಉತ್ಸವ. ಒಂದು ಕಡೆ ಸಹೋದರನು ತನ್ನ ಸಹೋದರಿಯನ್ನು ನೋಡಿಕೊಳ್ಳುವುದಾಗಿ ಮತ್ತು ತನ್ನ ಜೀವನ ಪರ್ಯಂತ ಅವಳನ್ನು ರಕ್ಷಿಸುವುದಾಗಿ ಭರವಸೆ ನೀಡಿದರೆ, ಮತ್ತೊಂದೆಡೆ ಸಹೋದರಿ ತನ್ನ ಸಹೋದರನ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾಳೆ. ರಕ್ಷಾಬಂಧನ ಆದರೆ ನಾನು ಎಂದಿಗೂ ನನ್ನ ತಂಗಿಯ ರಕ್ಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲೇ ಇಲ್ಲ. ಅಣ್ಣನದ್ದು ಅದೆಷ್ಟು ನೋವು ಅನುಭವಿಸಿ ಬಿಟ್ಟಳು ನನ್ನ ತಂಗಿ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಚಿನ್ನಮ್ಮ. ನಾನು ಡಿಗ್ರಿಯಲ್ಲಿ ಇರುವಾಗ ನನಗೆ ಪರಿಚಯ ಆಗಿದ್ದು ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಪ್ರದೀಪ್ ಸಿಂಹ ಮಗ ವಿರಾಟ್. ಪ್ರಾರಂಭದಲ್ಲಿ ನಾನು ಮತ್ತು ವಿರಾಟ್ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಎಷ್ಟೋ ವಿಷಯಗಳನ್ನು ಶೇರ್ ಮಾಡ್ಕೊಂಡಿದ್ವಿ. ಅವರ ತಂದೆ ಜೊತೆ ಕೂಡ ಉತ್ತಮ ಒಡನಾಟವಿತ್ತು. ಆದರೆ ನನಗೆ ಗೊತ್ತಿಲ್ಲದ ಒಂದು ವಿಷಯ ಏನಪ್ಪ ಅಂದರೆ, ವಿರಾಟ್ಗೆ ಹುಡುಗಿಯರ ಹುಚ್ಚು ತುಂಬ ಅಂದರೆ ತುಂಬಾ ಇತ್ತು ಅನ್ನೋದು. ಅವನೊಬ್ಬ ಸೈಕೋ. ಅವನ ಕಣ್ಣಿಗೆ ಸುಂದರವಾಗಿ ಕಾಣ್ತಾ ಇದ್ದ ಯಾವ ಹುಡುಗಿನೂ ಅವನು ಅನುಭವಿಸದೆ ಬಿಡ್ತಾ ಇರಲಿಲ್ಲ. ಆದರೆ ಈ ವಿಷಯ ನನಗೆ ತುಂಬ ಅಂದರೆ ತುಂಬ ಲೇಟಾಗಿ ಗೊತ್ತಾಯಿತು. ಅವನು ಅದನ್ನೆಲ್ಲ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದ. ಯಾರಿಗೂ ಅವನ ಮೇಲೆ ಅನುಮಾನ ಬಾರದಿರುವ ಹಾಗೆ.
ಅವನೊಳಗೊಬ್ಬ ಇಂಥ ಕಾಮುಕ ರಾಕ್ಷಸನಿದ್ದಾನೆ ಎನ್ನುವುದು ಯಾರಿಗೂ ತಿಳಿದಿರಲಿಲ್ಲ. ಡಿಗ್ರಿ ಕಾಲೇಜಿನ ಕೊನೆಯ ದಿನ ಫ್ರೆಂಡ್ಸ್ ಎಲ್ಲ ಸೇರಿ ಔಟಿಂಗ್ ಹೋಗಿದ್ವಿ. ಎಲ್ಲರೂ ತುಂಬ ಎಂಜಾಯ್ ಕೂಡ ಮಾಡಿದ್ವಿ. ರಾತ್ರಿಯವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಕುಡಿತದ ಅಮಲಿನಲ್ಲಿ ಅವನೊಳಗಿದ್ದ ರಾಕ್ಷಸ ಹೊರಗೆ ಬಂದಿದ್ದ. ನಮ್ಮ ಕ್ಲಾಸ್ಮೇಟ್ ಹುಡುಗಿ ಒಬ್ಬರ ಜೊತೆಗೆ ತೀರಾ ಅಸಹ್ಯವಾಗಿ ವರ್ತಿಸಿ ಅವನೊಂದಿಗೆ ಅವರು ಸಹಕರಿಸದೆ ಹೋದರೆ ಅವರ ಮೇಲೆ ಆಸಿಡ್ ಎರಚುವ ಬೆದರಿಕೆ ಹಾಕಿದ್ದ. ಆದರೆ ಮೊದಲೇ ಕರಾಟೆ ಪಟುವಾಗಿದ್ದ ಆ ಹುಡುಗಿ ಅವನ ಬೆದರಿಕೆಗೆ ಹೆದರದೆ ಉಪಾಯದಿಂದ ಅವನು ಅವರ ಮೇಲೆ ಆಗೋಕೆ ಅಂತ ತಂದಿದ್ದ ಆಸಿಡ್ ಅವನ ಮುಖದ ಮೇಲೆ ಬೀಳೋ ಥರ ಮಾಡಿದ್ರು. ಆಸಿಡ್ ಅವನ ಮುಖದ ಮೇಲೆ ಬಿದ್ದಿದ್ದರ ಪರಿಣಾಮ ಅವನ ಮುಖ ಗುರುತೆ ಸಿಗದಷ್ಟು ಕರಕಲಾಗಿ ಹೋಗಿತ್ತು. ಆದರೆ ಈ ವಿಷಯ ಎಲ್ಲೂ ಹೊರಗೆ ಬಾರದ ಹಾಗೆ ವಿರಾಟ್ ಅಪ್ಪ ತನ್ನ ಇನ್ಫ್ಲೂಯೆನ್ಸ್ ಬಳಸಿ ಅದನ್ನು ಅಲ್ಲೇ ಮುಚ್ಚಿ ಹಾಕಿದ್ರು. ಕಾಲೇಜ್ ಮ್ಯಾನೇಜ್ಮೆಂಟ್ ಅವರು ಕೂಡ ಈ ವಿಷಯ ಹೊರಗೆ ಬರಂದರೆ ನಮ್ಮ ಕಾಲೇಜ್ ರೆಪ್ಯುಟೇಷನ್ ಕೂಡ ಹಾಳಾಗುತ್ತೆ ಅಂತ ಮೇಲೆ ಕಾಣುವ ಹಾಗೆ ಅವನನ್ನು ಟರ್ಮಿನೇಟ್ ಮಾಡಿ ಎಮೋಷನಲ್ ಬ್ಲ್ಯಾಕ್ಮೇಲ್ ಮಾಡಿ ಎಲ್ಲರ ಬಾಯಿ ಮುಚ್ಚಿಸಿದ್ರು. ಅದಾದ ಮೇಲೆ ಅವನೊಂದಿಗೆ ಸಂಪರ್ಕ ಕಳೆದುಕೊಂಡೆ. ಅವನ ಮುಖ ನೋಡೋದು ಇರಲಿ, ಅವನ ಹೆಸರು ಕೇಳೋಕ್ಕೂ ಅಸಹ್ಯ ಆಗೋದು. ಇದೆಲ್ಲ ನಡೆದು ಸರಿಸುಮಾರು 6 ತಿಂಗಳೇ ಕಳೆದಿತ್ತು. ಭವಿಷ್ಯದಲ್ಲಿ ಮುಂದೆ ಯಾವುದೇ ಹುಡುಗಿಗೂ ಇಂತಹ ಪರಿಸ್ಥಿತಿ ಬರಬಾರದು. ಒಂದು ವೇಳೆ ಅಂತಹ ಪರಿಸ್ಥಿತಿ ಬಂದರೂ ಅವರೇ ಅದನ್ನು ಧೈರ್ಯವಾಗಿ ಎದುರಿಸುವಂತಹ ಆಗಬೇಕು ಎನ್ನುವ ಕಾರಣದಿಂದಾಗಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಕರಾಟೆ ಜೊತೆಗೆ ಒಂದಷ್ಟು ಸೆಲ್ಫ್ ಡಿಫೆನ್ಸಿಂಗ್ ಟೆಕ್ನಿಕ್ಗಳನ್ನು ಕಲಿಸಿಕೊಂಡು ವಾರದಲ್ಲಿ ಒಮ್ಮೆ ಪ್ರತಿ ಕಾಲೇಜಿಗೆ ಹೋಗಿ ಅವುಗಳನ್ನು ಹೇಳಿಕೊಡೋಕೆ ಶುರು ಮಾಡಿದ್ವಿ. ಎಲ್ಲರಿಂದ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂತು. ನಾವು ನಮ್ಮ ಕೆಲಸನ ಕಂಟಿನ್ಯೂ ಮಾಡಿದ್ವಿ. ಅದಕ್ಕಾಗಿ ಒಂದು ನಮ್ಮದೇ ಸಂಸ್ಥೆ ಕೂಡ ಸ್ಥಾಪನೆ ಮಾಡಿದ್ವಿ. ದಿನಗಳು ಹೀಗೆ ಸಾಗ್ತಾ ಇತ್ತು. ಒಂದು ದಿನ ಅಚಾನಕ್ಕಾಗಿ ವಿರಾಟ್ ತಂದೆ ನನಗೆ ಕಾಲ್ ಮಾಡಿ, ವಿರಾಟ್ ಈಗ ತುಂಬ ಬದಲಾಗಿದ್ದಾನೆ, ಅವನಿಗೆ ಅವನ ತಪ್ಪಿನ ಅರಿವಾಗಿದೆ, ಅದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಿದ್ದಾನೆ, ನಿನ್ನ ಒಂದೇ ಒಂದು ಸಲ ನೋಡಬೇಕು ಅಂತ ತುಂಬ ಹಠ ಮಾಡ್ತಿದ್ದಾನೆ, ದಯವಿಟ್ಟು ಒಮ್ಮೆ ಮನೆಗೆ ಬಾರಪ್ಪ ಅಂದರು. ನನಗೂ ಅವರ ಮಾತಿನಲ್ಲಿ ಸತ್ಯ ಇದೆ ಅನ್ನಿಸ್ತು. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ ಎನಿಸಿ ಇಂದು ಮುಂದೆ ಯೋಚಿಸದೆ ಅವನನ್ನು ಭೇಟಿ ಮಾಡೋಕೆ ಹೋದೆ. ಆದರೆ ಆಗಲೇ ನನಗೂ ಗೊತ್ತಾಗಿದ್ದು ನನ್ನನ್ನು ಅಲ್ಲಿಗೆ ಕರೆಸಿಕೊಳ್ಳುವ ಸಲುವಾಗಿ ಅಪ್ಪ ಮಗ ಸೇರಿ ಮಾಡಿದ ನಾಟಕ ಇದು ಅಂತ. ಅಸಲಿಗೆ ವಿರಾಟ್ ಸ್ವಲ್ಪವೂ ಬದಲಾಗಿರಲಿಲ್ಲ. ಅಲ್ಲಿಗೆ ಹೋಗುವವರೆಗೆ ನನಗೂ ತಿಳಿದಿರಲಿಲ್ಲ ನನ್ನ ತಂದೆ ಹಾಗೂ ವಿರಾಟ್ ತಂದೆಗೂ ಮೊದಲಿನಿಂದಲೂ ಪರಿಚಯ ಇತ್ತು ಎನ್ನುವುದು. ಅಂದೇ ನನ್ನ ತಂದೆ ತುಂಬ ಒಳ್ಳೆಯವರು ಅಂದುಕೊಂಡು ನಾನು ಕಟ್ಟಿದ ಅವರ ಮೇಲಿನ ಅಭಿಮಾನದ ಗೋಪುರ ನೆಲ ಕಚ್ಚಿತು. ಹೌದು, ನನ್ನ ತಂದೆ ಒಬ್ಬ ಸ್ಮಗ್ಲರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಲ್ಲದೆ ಸಿನಿಮಾ ಮಾಡ್ತಾ ಇದ್ದ ಎಲ್ಲ ಇಲ್ಲೀಗಲ್ ಕೆಲಸಗಳಿಗೂ ಅವರ ಸಪೋರ್ಟ್ ಇತ್ತು. ತಾವು ಒಟ್ಟಿಗೆ ಸೇರಿ ಮಾಡ್ತಾ ಇದ್ದ ದಂಧೆಗಳಿಗೆ ಬರ್ತಾ ಇದ್ದ ಹಣವನ್ನು ಇಬ್ಬರು ಶೇರ್ ಮಾಡ್ಕೊಳ್ತಾ ಇದ್ರು. ಆದರೆ ಯಾವಾಗ ನನ್ನ ತಂದೆ ಪ್ರದೀಪ್ ಸಿಂಹ ಹತ್ತಿರ ನಾನು ಮಾಡುತ್ತಿರುವ ಕೆಲಸಕ್ಕೆ ಹೆಚ್ಚಿನ ಷೇರು ಬೇಕು ಅಂತ ಜಗಳ ಮಾಡೋಕೆ ಶುರು ಮಾಡಿದ್ರು. ಅಲ್ಲಿಗೆ ಅವರಿಬ್ಬರ ಗೆಳೆತನ ದ್ವೇಷಕ್ಕೆ ತಿರುಗಿತು. ನನ್ನ ತಂದೆಯನ್ನು ಹೇಗಾದರೂ ಸದೆ ಬಡಿಯುವ ಸಲುವಾಗಿ ನನ್ನನ್ನು ಅಲ್ಲಿಗೆ ಕರೆಸಿಕೊಂಡ ಪ್ರದೀಪ್ ಸಿಂಹ ನನ್ನನ್ನು ಬಂಧಿಸಿ ಆ ಮೂಲಕ ನನ್ನ ತಂದೆಯನ್ನು ಎದುರಿಸುವ ಪ್ಲಾನ್ ಮಾಡಿದ. ಆದರೆ ನನ್ನ ತಂದೆ ಅದಕ್ಕೆಲ್ಲ ಬಗ್ಗಲಿಲ್ಲ. ಆಗ ಪ್ರದೀಪ್ ಸಿಂಹ ಮೊದಲು ವಿಕಾರಗೊಂಡಿದ್ದ ತನ್ನ ಮಗ ವಿರಾಟ್ಗೆ ನನ್ನ ದೇಹದ ಚರ್ಮವನ್ನು ಬಳಸಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದ. ಅದು ಯಶಸ್ವಿಯೂ ಆಯಿತು. ನಮ್ಮಿಬ್ಬರನ್ನು ಅಕ್ಕಪಕ್ಕದಲ್ಲಿ ನಿಲ್ಲಿಸಿದರೆ ಇಬ್ಬರು ಕೂಡ ಅವಳಿ ಜವಳಿ ಸಹೋದರರಂತೆ ಕಾಣ್ತಾ ಇದ್ವಿ. ಇದನ್ನೇ ಅಸ್ತ್ರವಾಗಿ ಬಳಸಿದ ಪ್ರದೀಪ್ ಸಿಂಹ ಸರ್ಜರಿ ಯಶಸ್ವಿಯಾಗಿ ಸ್ವಲ್ಪ ದಿನಗಳು ಕಳೆದ ನಂತರ ವಿರಾಟ್ ಗಗನಾಗಿ ನಮ್ಮನೆಗೆ ಪಾದಾರ್ಪಣೆ ಮಾಡುವಂತೆ ಮಾಡಿದ. ವಿರಾಟ್ ನೋಡಲು ನನ್ನಂತೆ ಇದ್ದಿದ್ದರಿಂದ ಯಾರಿಗೂ ಅವನ ಮೇಲೆ ಅನುಮಾನ ಬರಲೇ ಇಲ್ಲ. ಯಾರಿಗೂ ಯಾಕೆ, ನನ್ನ ಅಮೃತ ಹಾಗೂ. ಅದಾದ ಮೇಲೆ ನಾನು ಹೇಗೋ ಅವರಿಂದ ತಪ್ಪಿಸಿಕೊಂಡು ಬಂದು ಚೆನ್ನೈನಲ್ಲಿ ನೆಲೆಸಿದೆ. ಆಗ ನನಗೆ ಪರಿಚಯ ಆಗಿದ್ದು ಚಿರು ಬಗ್ಗೆ ಮೊದಲೇ ಕೇಳಿದ್ದರಿಂದ ಅವರ ಮೇಲೆ ತುಂಬ ಗೌರವ ಮತ್ತು ಅಭಿಮಾನವಿತ್ತು, ಜೊತೆಗೆ ಹೆಮ್ಮೆಯು. ಒಮ್ಮೆ ಅವರನ್ನು ಭೇಟಿ ಮಾಡಿ ನಡೆದ ಎಲ್ಲವನ್ನು ತಿಳಿಸಿ ಅವರ ಸಹಾಯ ಕೋರಿದೆ. ಅವರು ಕೂಡ ನನಗೆ ಸಹಾಯ ಮಾಡುವುದಾಗಿ ಭರವಸೆ ನೀಡಿದರು. ಅಂದಿನಿಂದ ನಾನು ಅವರು ಹೇಳಿದಂತೆ ಕೇಳುತ್ತಾ ಬಂದೆ. ಆಗಲೇ ನನಗೆ ನನ್ನ ತಂಗಿ ಮನೆ ಸೊಸೆಯಾಗುತ್ತಿರುವ ವಿಷಯ ತಿಳಿದಿದ್ದು. ನೋಡದೆ ಎಷ್ಟೋ ವರ್ಷಗಳೇ ಆಗಿದ್ದರು ನನ್ನ ಮನಸ್ಸು ನನ್ನ ತಂಗಿಯನ್ನು ಗುರುತು ಹಿಡಿಯುವಲ್ಲಿ ಸೋಲಲಿಲ್ಲ. ಆಕಸ್ಮಿಕವಾಗಿ ಪರಿಚಯವಾದರೂ ಸಂಬಂಧಿಕರಾಗಿದ್ವಿ. ಅಲ್ಲಿಂದ ನಮ್ಮ ನಡುವಿನ ಬಾಂಧವ್ಯ ಕೂಡ ಹೊಸ ರೂಪ ಪಡೆದಿತ್ತು. ಆದರೆ ನಾವು ಊರಿಗೆ ಬರುವ ಮೊದಲೇ ವಿರಾಟ್ ಮತ್ತೆ ತನ್ನ ಹಳೆ ಚಾಳಿಯನ್ನು ಮುಂದುವರೆಸಿ ಒಂದು ಹುಡುಗಿಯ ಮಾನಪ್ರಾಣ ಎರಡನ್ನೂ ತೆಗೆದಿದ್ದ. ವಿಷಯ ತಿಳಿದ ಚಿರು ನಾನು ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಂಡ ಮೊದಲ ದಿನವೇ ವಿರಾಟ್ ನನ್ನು ಎನ್ಕೌಂಟರ್ ಮಾಡಿ ಮುಗಿಸಿದ. ಅದಾದ ಮೇಲೆ ನಾನು ವಿರಾಟ್ ಆಗಿ ಪ್ರದೀಪ್ ಸಿಂಹ ಮನೆ ಸೇರಿದೆ. ಆದರೆ ನನ್ನ ತಂದೆ ಮತ್ತು ವಿರಾಟ್ ತಂದೆ ನಡುವಿನ ಶೀತಲ ಸಮರ ಮಾತ್ರ ನಿಂತಿರಲಿಲ್ಲ. ದಿನದಿಂದ ದಿನಕ್ಕೆ ಅದು ತೀವ್ರ ಸ್ವರೂಪ ಪಡೆಯುತ್ತಲೇ ಹೋಯಿತು. ಅದಾದ ಮೇಲೆ ಏನೆಲ್ಲ ನಡೆಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅಮೃತ ನನ್ನ ಮೇಲಿನ ಅತಿಯಾದ ಪ್ರೀತಿಯಿಂದ ನಿಮ್ಮನ್ನೆಲ್ಲ ಸಾಯಿಸಲು ಪ್ರಸಾದದಲ್ಲಿ ವಿಷ ಹಾಕಿದ್ದು. ಆ ವಿಷಯ ತಿಳಿದು ಕೋಪಗೊಂಡ ವಿಕ್ರಮ್
ಅವಳ ಮೇಲೆ ಕೈ ಮಾಡಿ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ದು. ಅಮೃತ ಮನೆಯನ್ನು ತೊರೆದು ಹೋಗುವಾಗ ಕಿಡ್ನಾಪ್ ಆಗಿದ್ದು ಎಲ್ಲ ನೆನಪಿದೆ ಅಲ್ವಾ? ನಾನು ಪ್ರದೀಪ್ ಸಿಂಹ ಮಗನಾಗಿ ಅವನ ಜೊತೆಯಲ್ಲಿ ಇದ್ದಿದ್ದರಿಂದ, ಜೊತೆಗೆ ನನ್ನಂತೆ ವಿರಾಟ್ ಕೂಡ ಕಾಣುತ್ತಿದ್ದರಿಂದ ಪ್ರದೀಪ್ಗೆ ನನ್ನ ಮೇಲೆ ಯಾವ ಅನುಮಾನವೂ ಬರಲಿಲ್ಲ. ಯಾವಾಗ ಪ್ರದೀಪ್ ತನ್ನ ಕಡೆಯವರಿಗೆ ಅಮೃತನ ಕಿಡ್ನಾಪ್ ಮಾಡಲು ಹೇಳಿ ಅವಳನ್ನು ಬೇರೆಡೆಗೆ ಸಾಗಿಸಲು ಪ್ರಯತ್ನಿಸುತ್ತಿದ್ದಾನೆ ಎನ್ನುವುದು ತಿಳಿಯಿತು, ಅಂದೇ ನಾನು ಚಿರುಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸಿದೆ. ಎಲ್ಲವೂ ನಾವು ಅಂದುಕೊಂಡಂತೆಯೇ ಆಯಿತು. ಅಮ್ಮುನ ಬೇರೆಡೆ ಸಾಗಿಸುತ್ತಿದ್ದ ಮಾರ್ಗ ಮಧ್ಯದಲ್ಲಿಯೇ ನಾನು ಮತ್ತೆ ಚಿರು ಅವರ ಮೇಲೆ ಅಟ್ಯಾಕ್ ಮಾಡಿ ಅಮ್ಮು ಹಾಗೂ ಅಮ್ಮು ಜೊತೆಗೆ ಸಾಗಿಸಲ್ಪಡುತ್ತಿರುವ ಉಳಿದವರನ್ನು ರಕ್ಷಿಸಿ ನಾನು ಪೂನಾಗೆ ತೆರಳಿದೆ. ಚಿರು ಅಮೃತಾಳೊಂದಿಗೆ ಮನೆಗೆ ಮರಳಿದ. ಪ್ರದೀಪ್ಗೆ ಇದನ್ನೆಲ್ಲ ಸಹಿಸಲಾಗಲಿಲ್ಲ. ಹಾಗಾಗಿ ಅವನು ನನ್ನ ತಂದೆಯ ಕಾರಿಗೆ ಆಕ್ಸಿಡೆಂಟ್ ಮಾಡಿಸಿ ಅವರನ್ನು ಸಾಯಿಸಿದ್ದು. ಈಗ ಪ್ರದೀಪ್ ಪ್ರಕಾರ ಅವನಿಗೆ ಯಾವ ಎದುರಾಳಿಗಳೂ ಇಲ್ಲ. ಆದರೆ ಅವನಿಗೆ ಗೊತ್ತಿಲ್ಲ, ಹುಲಿ ಒಂದು ಅವನನ್ನು ಬೇಟೆಯಾಡಲು ಅವನ ಬೆನ್ನತ್ತಿದೆ ಎನ್ನುವುದು. ಸದ್ಯದರಲ್ಲಿಯೇ ಅವನ ಅಂತ್ಯವು ಆಗುವುದರಲ್ಲಿದೆ. ಆದರೆ ಅದರ ಅರಿವಿಲ್ಲದ ಪ್ರದೀಪ್ ತುಂಬಾ ಮೆರೆಯುತ್ತಿದ್ದಾನೆ. ಮೆರೆಯಲಿ, ಈಗಾಗಲೇ ಅವನ ಅಂತ್ಯದ ದಿನಗಳು ಸಮೀಪವಾಗಿವೆ. ಇನ್ನು ಹೆಚ್ಚು ದಿನ ಅವನ ಆಟಗಳು ನಡೆಯಲಾರವು. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಅಮ್ಮೂನ ನೋಡಬೇಕು ಅಂತ ತುಂಬ ಅನಿಸೋದು. ಅದನ್ನು ಚಿರು ಹತ್ರ ಹೇಳಿದೆ. ಅದಕ್ಕೆ ಅವನು ಇಲ್ಲಿಗೆ ಬರೋಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನು ಮಾಡ್ದ. ಪ್ರದೀಪ್ಗೆ 2 ದಿನದ ಮಟ್ಟಿಗೆ ಔಟಿಂಗ್ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೀನಿ. ನಾನು ಹೆಚ್ಚು ಸಮಯ ಇಲ್ಲಿ ಇರುವಂತಿರಲ್ಲ. ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು. ಇಲ್ಲಾಂದರೆ ಅವನಿಗೆ ನನ್ನ ಮೇಲೆ ಅನುಮಾನ ಬಂದರೂ ಬರಬಹುದು. ಹೇಗಿದ್ದರೂ ನಾನು ಬಂದ ಕೆಲಸ ಮುಗಿದಿದೆ. ನನ್ನ ತಂಗಿ ಅಮ್ಮು ಮುಖಾನ ಕಣ್ತುಂಬಿಕೊಂಡಾಗಿದೆ. ಈಗ ನೆಮ್ಮದಿಯಿಂದ ಹೋಗಿ ಬರ್ತೀನಿ ಎಂದು ಎಲ್ಲವನ್ನು ಒಮ್ಮೆಲೆ ಹೇಳಿ ಮುಗಿಸಿದ. ಹೊರಡಲು ಅನುವಾದ. ಆದರೆ ಅವನು ಹೋಗದಂತೆ ಅವನ ಉಸಿರಿನ ಕೈಗಳು ಅವನನ್ನು ತಡೆದಿದ್ದವು. ತನ್ನ ಪಾಡಿಗೆ ತಾನು ಹೇಳಬೇಕಾಗಿದ್ದೆಲ್ಲವನ್ನು ಒಂದೇ ಉಸಿರಿಗೆ ಹೇಳಿ ಬಂದ ಕಣ್ಣೀರನ್ನು ಮರೆಮಾಚುತ್ತಾ ಹೊರಟವನನ್ನು ಹೋಗದಂತೆ ತಡೆದಿದ್ದಳು. ಅವನ ಉಸಿರಿನ ಹಾಗಿರುವಾಗ ಅವನ ಪ್ರೀತಿಯ ತಂಗಿ ಅಮ್ಮು ದುಡುಕಿ ಹಾಡಿದ ಮಾತುಗಳಿಗಾಗಿ ಕ್ಷಮೆ ಕೇಳಿದವಳು ಅವನಪ್ಪಿ ಅವನ ಶರ್ಟನ್ನು ಸಂಪೂರ್ಣವಾಗಿ ತೇವವಾಗಿಸಿದ್ದಳು. ತಂಗಿಯ ಮನವರಿತು. ಮೊದಲೇ ಅವಳಿಂದ ಭಾಷೆಯನ್ನು ತೆಗೆದುಕೊಂಡಿದ್ದವ ಅವಳನ್ನು ಸಮಾಧಾನಿಸುವಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದ್ದ. ಅವಳನ್ನು ದೂರ ಸರಿಸಿದವ ಅವಳ ಕಣ್ಣೀರನ್ನು ತೊಡೆದು ಅವಳ ಹಣೆಗೆ ಚುಂಬಿಸಿದ. ಅಣ್ಣ ತಂಗಿಯ ಬಾಂಧವ್ಯವನ್ನು ಕಂಡು ಮನೆಯವರು ಹನಿ ನೀರಾದರು. ಸೀತಾ ಅವರು ಮಗಳು ಮತ್ತು ಅಳಿಯನಿಗೆ ಫ್ರೆಶ್ ಅಪ್ ಆಗಿ ಬರಲು ತಿಳಿಸಿದರೆ ಸಂಧ್ಯಾ ಮತ್ತು ಸರಸ್ವತಿಯವರು ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದರು. ಮದುವೆಯಾದ ನಂತರ ಮೊದಲ ಬಾರಿಗೆ ಮನೆಗೆ ಬಂದಿದ್ದ ಮಗಳು ಮತ್ತು ಅಳಿಯನಿಗಾಗಿ ಹಬ್ಬದ ಅಡುಗೆ ಮಾಡಲಾಗಿತ್ತು. 2 ಜೋಡಿಗಳನ್ನು ಅಕ್ಕಪಕ್ಕ ಕೂರಿಸಿ ಮೊದಲು ಅವರಿಗೆ ಊಟವನ್ನು ಬಡಿಸಿ ಒಬ್ಬರಿಗೊಬ್ಬರು ತಿನ್ನಿಸಲು ಹೇಳಿ ಎಲ್ಲರೂ ಸೇರಿ ನವದಂಪತಿಗಳನ್ನು ಗೋಳು ಉಯ್ದುಕೊಂಡಿದ್ದರು. ಮತ್ತದೇ ಸಂತೋಷ ಸಂಭ್ರಮ ಮನೆಮನದಲ್ಲಿ. ಆದರೆ ಕಾರಣೀಕರ್ತ ಮಾತ್ರ ಅಲ್ಲಿರಲಿಲ್ಲ. ಎಲ್ಲರೂ ಒಟ್ಟಿಗೆ ಕುಳಿತು ಹಬ್ಬದ ಊಟವನ್ನು ಸವಿದರು. ಎಲ್ಲರೂ ಊಟ ಮಾಡುತ್ತಿರುವಾಗ 2 ಕಣ್ಣುಗಳು ಮಾತ್ರ ಮನಸ್ಸಿನಲ್ಲಿ ಗುನುಗುತ್ತಾ ಅವನನ್ನೇ ನೋಡುತ್ತಿದ್ದರೆ ಗಗನ್ ಮಾತ್ರ ಆ ನೋಟದಲ್ಲಿ ಏನೋ ಮಾತನಾಡುತ್ತಿದ್ದ. ಆದರೆ ಮತ್ತೆರಡು ಕಣ್ಣುಗಳು ಅದನ್ನು ಸೆರೆ ಹಿಡಿದಿದ್ದವು. ಇದರ ಮಧ್ಯೆ ಸಾನು ಚಿರು ರೂಮಿಗೆ ಹೋಗಿ ಅವನು ಬರೆದಿಟ್ಟಿದ್ದ ಪತ್ರವನ್ನು ತಂದು ಎಲ್ಲರ ಮುಂದೆ ಓದಿದಳು. ಆ ಪತ್ರದಲ್ಲಿ ಚಿರು, ತಾನು ಒಂದು ಆಪರೇಷನ್ ಸಲುವಾಗಿ ದೂರದ ಊರಿಗೆ ಹೋಗುತ್ತಿರುವೆ, ಯಾವಾಗ ಬರುವೆನೋ ತಿಳಿದಿಲ್ಲ, ಎಲ್ಲರೂ ಖುಷಿಯಾಗಿರಿ, ಹಾಗೆ ಗಗನ್ ತುಂಬ ಒಳ್ಳೆಯವನು ಎನ್ನುವುದನ್ನು ಬಿಟ್ಟರೆ ಬೇರೆ ಏನನ್ನೂ ಬರೆದಿರಲಿಲ್ಲ. ಆ ಪತ್ರ ಓದಿದವಳಿಗೆ ನಿರಾಸೆಯಾಗಿದ್ದರು. ಎಲ್ಲವೂ ತನ್ನ ಕಾರಣದಿಂದಲೇ ಎನ್ನುವುದು ತಿಳಿದಿದ್ದರಿಂದ ಮೌನವಾಗಿ ಅಲ್ಲಿಂದ ಸರಿದು ತನ್ನ ಕೋಣೆ ಸೇರಿದಳು. ಚಿರು ಎಲ್ಲಿಗೆ ಹೋಗಿದ್ದಾನೆ ಎನ್ನುವುದನ್ನು ತಿಳಿದಿದ್ದ ಅರ್ಜುನ್ ಮತ್ತು ಸಾಗರ್ ಚಕ್ರವರ್ತಿ ಅವರು ಕೂಡ ಅದನ್ನು ಗೌಪ್ಯವಾಗಿಯೇ ಇಟ್ಟಿದ್ದರು. ಇಲಾಖೆಯ ಕೆಲವೊಂದು ಸೀಕ್ರೆಟ್ಗಳನ್ನು ಯಾರ ಮುಂದೆಯೂ ಚರ್ಚಿಸುವಂತಿಲ್ಲ. ಸಾಕು ಎನ್ನುವಷ್ಟು ತಂಗಿಯನ್ನು ಮುದ್ದಿಸಿ ಅವಳೊಂದಿಗೆ ಹೆಚ್ಚು ಸಮಯವನ್ನು ಕಳೆದ ಗಗನ್ ಸವಿ ನೆನಪಿಗಾಗಿ ತಂಗಿಯೊಂದಿಗೆ ಒಂದಿಷ್ಟು ಸೆಲ್ಫಿಗಳನ್ನು ಕ್ಲಿಕ್ಕಿಸಿಕೊಂಡಿದ್ದ. ಮುಂದೆ ಅದರಿಂದ ಒದಗಿ ಬರುವುದಾದ ಅಪಾಯದ ಅರಿವಿಲ್ಲದೆ ಸಂಜೆಯಾಗುತ್ತಲೇ ಗಗನ್ ಪೂನಾ ಕಡೆ ಮುಖ ಮಾಡಿದರೆ ನವ ದಂಪತಿಗಳು ದೇವಸ್ಥಾನಕ್ಕೆ ತೆರಳಿ ಪೂಜೆ ಮುಗಿಸಿಕೊಂಡು ಬಂದಿದ್ದರು. ಬೆಳಗು ಮೂಡುತ್ತಲೇ ಸಾನು ಮತ್ತು ಅನು ಕುಂದಾಪುರದ ದಾರಿ ಹಿಡಿದರೆ ಸ್ಫೂರ್ತಿ ಗಂಡನೊಂದಿಗೆ ಗಂಡನ ಮನೆಗೆ ತೆರಳಿದಳು. ಚಂದು ಮತ್ತು ಚಂದ್ರಿಕಾ USA ಹೊರಟರು. ಮತ್ತೆ ಮನೆ ಮಕ್ಕಳಿಲ್ಲದೆ ಖಾಲಿಯಾಗಿತ್ತು. ಇದರ ನಡುವೆಯೇ ಶ್ರುತಿ ಮತ್ತು ವಿನೋದ್ ತಾವು ಅಪ್ಪ ಅಮ್ಮ ಆಗುತ್ತಿರುವ ಸಂತಸದ ವಿಷಯ ತಿಳಿಸಿದರು. ಹೊಸ ಅತಿಥಿಯ ಆಗಮನ ಮನೆಯವರ ಸಂತೋಷಕ್ಕೆ ಕಾರಣವಾಯಿತು. ದಿನಗಳು ವೇಗವಾಗಿ ಸಾಗುತ್ತಿದ್ದವು. ಚಿರು ವಾಪಸ್ ಮನೆಗೆ ಬಂದಿದ್ದ. ಅವನು ಹೋಗಿದ್ದ ಕೆಲಸ ಸಕ್ಸಸ್ ಆಯಿತೋ ಅಥವಾ ಇಲ್ವೋ ಅದು ಅವನಿಗಷ್ಟೇ ಗೊತ್ತು. ಆಫೀಸ್ ಕೆಲಸ ಮತ್ತು ಬರುತ್ತಿ ಧರ್ಮ ಎರಡನ್ನೂ ಸರಿದೂಗಿಸಿಕೊಂಡು ಹೋಗುತ್ತಿದ್ದ ಚಿರುಗೆ ಮುಂಚೆ DIG ಆಗಿ ಕೆಲಸ ನಿರ್ವಹಿಸಿದ ಊರಿಗೆ IGP ಆಗಿ ಟ್ರಾನ್ಸ್ಫರ್ ಆಗಿತ್ತು. ಸ್ಫೂರ್ತಿ ಕೂಡ ಈಗಷ್ಟೇ ಮದುವೆಯಾಗಿದ್ದರಿಂದ ಸದ್ಯಕ್ಕಂತೂ ಅವಳು ಆಫೀಸ್ ಕಡೆ ತಲೆ ಹಾಕುವಂತಿರಲಿಲ್ಲ. ಹಾಗಾಗಿ ಇಡೀ ಆಫೀಸ್ ಜವಾಬ್ದಾರಿ ವಿಕ್ರಮ್ ಹೆಗಲೇರಿತು. ಮನೆಯ ಹಿರಿಯರ ಮಾರ್ಗದರ್ಶನ ಜೊತೆಗೆ ಸಂಗಾತಿಯು ಜೊತೆ ಇದ್ದಿದ್ದರಿಂದ ಎಲ್ಲವೂ ಸುಗಮವಾಗಿಯೇ ಸಾಗುತ್ತಿತ್ತು. ಬಿಡು ಸಿಕ್ಕಾಗಲೆಲ್ಲ
ಗಗನ್ಗೆ ಕಾಲ್ ಮಾಡಿ ತಂಗಿಯೊಂದಿಗೆ ಹಾಗೂ ಮನೆಯವರೊಂದಿಗೆ ಸಾಕಾಗುವಷ್ಟು ಹರಟುತ್ತಿದ್ದ. ಅವನು ಚಂದ್ರಿಕಾ ಸಾನ್ನಿಧ್ಯ ಕೂಡ ಸಮಯ ಸಿಕ್ಕಾಗಲೆಲ್ಲ ಮನೆಯವರೊಂದಿಗೆ ಮಾತನಾಡುತ್ತಿದ್ದರು. ಅಂದು ಆಸ್ಪತ್ರೆಯಲ್ಲಿ ಹೆಚ್ಚಿನ ಕೆಲಸವಿದ್ದಿದ್ದರಿಂದ ಸ್ವಲ್ಪ ತಡವಾಗಿ ಮನೆಗೆ ಬಂದಿದ್ದ ಸಾನು ಯಾರಿಂದಲೂ ಅಪಹರಿಸಲ್ಪಟ್ಟಿದ್ದಳು. ಅಂದು ಅನು ಕೂಡ ಫ್ರೆಂಡ್ ಮನೆಯಲ್ಲಿಯೇ ಉಳಿದುಕೊಂಡಿದ್ದರಿಂದ ಅವಳಿಗೂ ಈ ವಿಷಯ ತಿಳಿದಿರಲಿಲ್ಲ. ಸಮುದ್ರದ ತಟ್ಟದಲ್ಲಿ ಶಾಂತವಾಗಿ ಮಲಗಿರುವ ಸಮುದ್ರದ ಇರುವಿಕೆಯನ್ನು ತೋರಿಸಲು ಆಗೊಮ್ಮೆ ಈಗೊಮ್ಮೆ ದಡಕಪ್ಪಳಿಸುವ ಅಲೆಗಳು, ತಂಪಾಗಿ ಬೀಸುತ್ತಿರುವ ತಂಗಾಳಿ, ಜಗವೆಲ್ಲ ಮಲಗಿರುವ ಸಮಯವದು. ತನ್ನ ದಿನಚರಿಯನ್ನು ಆರಂಭಿಸಿದ ಪೂರ್ಣಚಂದ್ರ, ಭುವಿಯ ತುಂಬೆಲ್ಲ ನಕ್ಷತ್ರಗಳ ಒನ್ನ ಬೆಳಕು. ಆ ಒನ್ನ ಬೆಳಕಿನಡಿಯಲ್ಲಿಯೇ ತನ್ನ ಉಳಿವಿಗಾಗಿ ಸಮುದ್ರದ ದಡದಲ್ಲಿ ಪುಟ್ಟದೊಂದು ಅರಮನೆಯನ್ನು ನಿರ್ಮಿಸಿ, ಇಡೀ ಮನೆಯನ್ನು ಹೂಗಳಿಂದ ಅಲಂಕರಿಸಿ, ಮನೆಯ ತುಂಬೆಲ್ಲ ತನ್ನುಸಿರಿನ ಪ್ರತಿಯೊಂದು ಮಧುರ ಕ್ಷಣಗಳನ್ನು ನೆನಪಿಸುವ ಫೋಟೋಗಳನ್ನು ಜೋಡಿಸಿ, ತನ್ನುಸಿರಿನ ಅಭಿರುಚಿಗೆ ತಕ್ಕಂತೆ ಪ್ರತಿಯೊಂದು ಅಷ್ಟೆಯಿಂದ ಮಾಡಿದ್ದವ ತನ್ನ ಅವಳಿಗೆ ಸರ್ಪ್ರೈಸ್ ನೀಡುವ ಸಲುವಾಗಿ ಅವಳನ್ನು ಅಪಹರಿಸಿದ. ತನ್ನನ್ನು ಯಾರು ಅಪಹರಿಸಲು ಪ್ರಯತ್ನಿಸುತ್ತಿದ್ದಾರೆ, ಅಪಹರಿಸಿದ್ದಾರೆ ಎನ್ನುವುದರ ಅರಿವಿದ್ದರೂ ಸಾನು ಅದನ್ನು ವಿರೋಧಿಸಲಿಲ್ಲ. ಕಾರಣ ತನ್ನನ್ನು ಅಪಹರಿಸಿದವರು ಯಾರು ಎನ್ನುವುದು ಆಕೆಗೆ ಚೆನ್ನಾಗಿ ತಿಳಿದಿತ್ತು. ತನ್ನುಸಿರಿಗಾಗಿಯೇ ಮಿಡಿಯುವ ಜೀವವದು. ತನ್ನವನ ಸ್ಪರ್ಶವನ್ನು ಗುರುತಿಸಲಾರಳೆ ಅವಳು. ಚಿರು ತನ್ನ ಮತ್ತು ಸಾನುವಿನ ನಡುವಿನ ಮನಸ್ತಾಪವನ್ನು ದೂರ ಮಾಡಿಕೊಳ್ಳುವ ಸಲುವಾಗಿ, ತನ್ನನ್ನು ತನ್ನವಳಿಗೆ ಅರ್ಥ ಮಾಡಿಸುವ ಸಲುವಾಗಿ, ತನ್ನುಸಿರಿಗೆ ಅವಳ ಹುಟ್ಟು ಹಬ್ಬದ ದಿನ ಸರ್ಪ್ರೈಸ್ ನೀಡುವ ಸಲುವಾಗಿ ಅವಳಿದ್ದಲ್ಲಿಗೆ ಬಂದಿದ್ದವ ಅವಳನ್ನು ಅಪಹರಿಸಿ ಸಮುದ್ರ ತೀರಕ್ಕೆ ಕರೆದುಕೊಂಡು ಬಂದಿದ್ದ. ಎಲ್ಲೂ ಎಡವದೆ ತನ್ನವನ ಹೆಜ್ಜೆಯೊಂದಿಗೆ ಹೆಜ್ಜೆ ಬೆಸೆಯುತ್ತಾ ನಡೆದವಳು ಅಲ್ಲಿದ್ದ ಚಿತ್ರಣವನ್ನು ಕಂಡು ಬೆರಗಾಗಿದ್ದಳು. ತನಗಾಗಿ, ಕೇವಲ ತನ್ನ ಖುಷಿಗಾಗಿ ಇಷ್ಟೊಂದು ಆಸ್ಥೆಯಿಂದ ತನ್ನ ಪ್ರತಿಯೊಂದು ಸವಿ ನೆನಪುಗಳನ್ನು ಮತ್ತೆ ಮರುಕಳಿಸುವಂತೆ ಮಾಡಿದ್ದವನ ಪ್ರೀತಿಗೆ ಮತ್ತೊಮ್ಮೆ ಸೋತು ಹೋಗಿತ್ತು ಅವಳ ಹೃದಯ. ಅವನನ್ನೊಮ್ಮೆ ಗಟ್ಟಿಯಾಗಿ ಅಪ್ಪಿದವಳು ಅವನ ಎದೆಗೆ ಚುಂಬಿಸಿ ಕಂಬನಿಗೆರೆದಿದ್ದಳು. ಅವಳ ಮನಸ್ಸನ್ನರಿತವ ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ಅಪ್ಪಿದ. ಗಳಿಗೆಗಳವರೆಗೂ ಅಪ್ಪಿಕೊಂಡು ಇದ್ದವರನ್ನು ಎಚ್ಚರಿಸಿದ್ದು ಮಧ್ಯರಾತ್ರಿ 12 ಗಂಟೆಗೆ ಸರಿಯಾಗಿ ಹೊಡೆದುಕೊಂಡ ಅಲಾರಾಂ ಸದ್ದಿಗೆ ತನ್ನವರಿಂದ ದೂರ ಸರಿದವ ಅವಳ ಹಣೆಗೆ ಚುಂಬಿಸಿ ಅವಳೊಂದಿಗೆ ಅವಳಿಗಾಗಿಯೇ ನಿರ್ಮಿಸಿದ ಮನೆ ಪ್ರವೇಶಿಸಿದ. ಮದುವೆಯಾದ ಮೇಲೆ ಸಾನು ತನ್ನ ಗಂಡನೊಂದಿಗೆ ಆಚರಿಸಿಕೊಳ್ಳುತ್ತಿರುವ ಮೊದಲ ಹುಟ್ಟುಹಬ್ಬವಿದು. ಬಹುಶಃ ಕೊನೆಯದು ಕೂಡ. ಅದಕ್ಕಾಗಿ ಇರಬಹುದು ಸಾನು ಚಿರು ಯಾವ ಖುಷಿಗೂ ಅಡ್ಡಪಡಿಸಲಿಲ್ಲ. ಅವನು ಹೇಳಿದ್ದಕ್ಕೆಲ್ಲ ಮೂಕ ಬಸವನಂತೆ ತಲೆಯಾಡಿಸುತ್ತಿದ್ದವಳು ತನಗಾಗಿ ಹಾರಿಸಿ ತಂದಿದ್ದ ತಿಳಿ ನೀಲಿ ಆಕಾಶ ಬಣ್ಣದ ಸೀರೆಯುಟ್ಟು ಅವನಿಗೆ ಇಷ್ಟವಾಗುವ ಹಾಗೆ ರೆಡಿಯಾಗಿ ಬಂದಳು. ಚಿರು ಕೂಡ ಅದೇ ಕಲ್ಲರಿನ ಶರ್ಟ್ ಧರಿಸಿದ್ದ. ಎಂಥವರಾದರೂ ಇಷ್ಟಪಡುವಂತಹ ಮುದ್ದಾದ ಜೋಡಿಯನ್ನು ನೋಡಿ ಆ ದೇವರಿಗೂ ಅಸೂಯೆಯಾಗಿರಬೇಕು. ಅದಕ್ಕಾಗಿ ಮುದ್ದಾದ ಜೋಡಿಗಳನ್ನು ದೂರ ಮಾಡುವ ಸಲುವಾಗಿ ಯೋಜನೆಯೊಂದನ್ನು ರೂಪಿಸಿದ. ಇಬ್ಬರು ತಯಾರಾಗಿ ಬಂದವರು ಜೊತೆಯಾಗಿಯೇ ಕೇಕ್ ಕಟ್ ಮಾಡಿ ಒಬ್ಬರಿಗೊಬ್ಬರು ತಿನ್ನಿಸಿ ಸಂಭ್ರಮಿಸಿದ್ದರು. ಚಿರು ತನ್ನವಳಿಗಾಗಿ ಇಬ್ಬರ ಫೋಟೋ ಇರುವ ಬಂಗಾರದ ಸರದ ಜೊತೆಗೆ ರಾಧಾಕೃಷ್ಣರ ಪುಟ್ಟದೊಂದು ವಿಗ್ರಹವನ್ನು ಉಡುಗೊರೆಯಾಗಿ ನೀಡಿದ. ಆ ವಿಗ್ರಹವನ್ನು ನೋಡಿದವಳ ಮನಸ್ಸು ರಾಧಾಕೃಷ್ಣರದು ಜನ್ಮದ ಬಂದ ಅಪರೂಪದ ಪ್ರೀತಿ. ಇಬ್ಬರು ಒಬ್ಬರನ್ನೊಬ್ಬರು ಎಷ್ಟೊಂದು ಪ್ರೀತಿಸುತ್ತಿದ್ದರಾದರೂ ಅವರೆಂದಿಗೂ ಒಂದಾಗಲೇ ಇಲ್ಲ. ಅದರಂತೆಯೇ ನಾವು ಕೂಡ ಎನ್ನುವುದನ್ನು ಯೋಚಿಸಿ ನೊಂದುಕೊಂಡಿತ್ತು ಅವಳ ಮನ. ಭುವಿ ಸೇರಲು ಅವಣಿಸುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡವಳು ತನ್ನವನನ್ನು ಅಪ್ಪಿದಳು. ತನ್ನವಳನ್ನು ಬಳಸಿಯೇ ಸಮುದ್ರ ತೀರಕ್ಕೆ ಕರೆದುಕೊಂಡು ಬಂದವ ತಾನು ಅಲ್ಲೇ ಕುಳಿತು ತನ್ನವಳನ್ನು ಎದೆಗೊರಗಿಸಿಕೊಂಡಿದ್ದ. ತನ್ನವನದೇ ಗೂಡಿನಲ್ಲಿ ಅವಳು ಸ್ವಚ್ಛಂದವಾಗಿ ಹಾರಾಡುವ ಪತಂಗ. ಅವನದೇ ಗೂಡೆ ಅವಳ ನೆಮ್ಮದಿಯ ತಾಣ. ಅವಳೊಂದಿಗೆ ಮಾತಾಡಿ ಎಲ್ಲವನ್ನು ಸರಿ ಮಾಡಿಕೊಳ್ಳಬೇಕೆಂದು ಬಂದಿದ್ದವ ಅದೇಕೋ ಮೌನಕ್ಕೆ ಶರಣಾಗಿದ್ದ. ತನ್ನವನೆದೆ ಗೂಡಲ್ಲಿ ಮುಖ ಹುದುಗಿಸಿ ಜಗವನ್ನೇ ಮರೆತವಳಿಗೂ ಮಾತು ಬೇಡವಾಗಿತ್ತು. ರಾತ್ರಿ ಸರಿದು ಮುಂಜಾನೆಯ ನೇಸರದ ಆಗಮನವಾಗುವವರೆಗೂ ಸಮುದ್ರ ತೀರದಲ್ಲಿ ಇದ್ದವರು ಸೂರ್ಯನ ರಶ್ಮಿ ಸೋಗುತ್ತಲೇ ಎಚ್ಚರಗೊಂಡಿದ್ದರು. ಆಗಿದ್ದರೂ ಕಣ್ಣು ಬಿಡಲು ಮನಸ್ಸು ಮಾಡದವಳನ್ನು ತಾನೇ ಹೊತ್ತುಕೊಂಡು ಮನೆಗೆ ಬಂದವ ಅವಳನ್ನು ರೂಮಿನಲ್ಲಿ ಮಲಗಿಸಿ ಮನೆಯ ಕೆಲಸವನ್ನೆಲ್ಲ ಮುಗಿಸಿ ಅವಳು ಇಷ್ಟದ ಅಡುಗೆ ಮಾಡಿ ಅವಳನ್ನು ಎಬ್ಬಿಸಿ ರೆಡಿಯಾಗಿ ಬರುವಂತೆ ತಿಳಿಸಿದ. ಸಾನ್ನಿಧ್ಯ ರೆಡಿಯಾಗಿ ಬರುವುದರೊಳಗಾಗಿ ತಾನು ರೆಡಿಯಾಗಿ ಬಂದ. ಇಬ್ಬರು ಒಟ್ಟಿಗೆ ದೇವರಿಗೆ ನಮಸ್ಕರಿಸಿ ಜೊತೆಯಾಗಿ ತಿಂಡಿ ಮಾಡಲು ಕುಳಿತುಕೊಳ್ಳುವ ಸಮಯಕ್ಕೆ ಸರಿಯಾಗಿ ಮನೆಯವರ ಆಗಮನವೂ ಆಗಿತ್ತು. ಮೊದಲೇ ಮನೆಯವರು ಬರುತ್ತಿರುವ ವಿಷಯ ತಿಳಿದಿದ್ದರಿಂದ ಚಿರು ಎಲ್ಲರಿಗೂ ಸೇರಿಸಿ ಅಡುಗೆ ಮಾಡಿದ್ದ. ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ಮುಗಿಸಿದವರು ಅಲ್ಲೇ ಹತ್ತಿರದಲ್ಲಿದ್ದ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರು. ತುಂಬ ದಿನಗಳ ನಂತರ ಮನೆಯವರೆಲ್ಲರೂ ಒಟ್ಟಿಗೆ ಸೇರಿದ್ದರಿಂದ ಒಂದು ವಾರ ಎಲ್ಲರೂ ಅಲ್ಲಿಯೇ ಸುತ್ತಮುತ್ತಲಿನ ಪ್ರಸಿದ್ಧ ಸ್ಥಳಗಳಿಗೆ ಭೇಟಿ ಕೊಟ್ಟು ಬಂದಿದ್ದರು. ಪಾಪ
ದೂರದಲ್ಲಿರುವ ಚಂದ್ರಿಕಾ ಹಾಗೂ ಚಂದನ ಮಾತ್ರ ಇದರಿಂದ ವಂಚಿತರಾಗಿದ್ದರು. ಅಂತೂ ಇಂತೂ ಒಂದು ವಾರಗಳ ಕಾಲ ಒಟ್ಟಿಗೆ ಕಾಲ ಕಳೆದವರು ಊರಿಗೆ ವಾಪಸ್ಸಾಗಿದ್ದರು. ಅಂದು ಫ್ರೆಷರ್ಸ್ ಪಾರ್ಟಿ ಇದ್ದಿದ್ದರಿಂದ ಅವನು ಸ್ವಲ್ಪ ತಡವಾಗಿಯೇ ಮನೆಗೆ ಬರುವುದಾಗಿ ತಿಳಿಸಿದ್ದಳು. ಇದರ ಸದುಪಯೋಗ ಪಡೆದುಕೊಂಡ ಚಿರು ಸಾನಿಧ್ಯಾಳೊಂದಿಗೆ ಮಾತನಾಡಬೇಕೆಂದು ನಿರ್ಧರಿಸಿದ. ಆದರೆ ಚಿರು ಮಾತು ಪ್ರಾರಂಭಿಸುವ ಮೊದಲೇ ಮಾತನಾಡಿದ ಸಾನು, ಚಿರು, ನಿಂಗೆ ನನ್ನ ಖುಷಿನೇ ಮುಖ್ಯ ಅನ್ನೋದಾದರೆ, ನೀನು ನನ್ನ ಪ್ರೀತಿ ಮಾಡ್ತಾ ಇರೋದೇ ನಿಜವೇ ಆಗಿದ್ದರೆ ನನ್ನ ಏನು ಅಂತ ಪ್ರಶ್ನಿಸದೆ ದಯವಿಟ್ಟು ನನ್ನಿಂದ ದೂರ ಹೋಗ್ಬಿಡು. ನೀನು ನನ್ನಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ಖುಷಿಯಾಗಿ ನಾನಿರ್ತೀನಿ. ದಯವಿಟ್ಟು ನನ್ನ ಇದೊಂದು ಮಾತು ನಡೆಸಿಕೊಡು ಎಂದವಳು ಅಳುತ್ತಲೇ ತನ್ನ ಕೋಣೆ ಸೇರಿದಳು. ಸಾನಿಧ್ಯಳ ಮಾತುಗಳನ್ನು ಕೇಳಿ ಇನ್ನು ಶಾಕ್ನಲ್ಲಿ ಇದ್ದವನಿಗೆ ಅದರಿಂದ ಹೊರಗೆ ಬರಲು ಸಮಯವೇ ಹಿಡಿಯಿತು. ಅವನು ಮಾತನಾಡುವ ಮೊದಲೇ ಅವಳು ಹೋಗಿದ್ದರಿಂದ ಅವಳು ಹೋದತ್ತಲೇ ನೋಡುತ್ತಿದ್ದವನಿಗೆ ಸಾನು ಹೇಳಿದ ಕೊನೆಯ ಮಾತು ಪದೇ ಪದೇ ನೆನಪಾಗುತ್ತಿತ್ತು. ನೀನು ನನ್ನಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ಖುಷಿಯಾಗಿ ನಾನಿರ್ತೀನಿ. ಅವನಿಗೆ ಅವನುಸಿರಿನ ಖುಷಿಯೇ ಮುಖ್ಯ. ಹಾಗಾಗಿ ಅವಳು ಹೇಳಿದಂತೆ ಅವಳನ್ನು ಪ್ರಶ್ನಿಸದೆ ಚೀರು ಅಲ್ಲಿಂದ ಹೊರ ನಡೆದಿದ್ದ. ಅವನು ಹೋದ ತಕ್ಷಣ ಹೊರಗೆ ಬಂದವಳು ಅವನು ಕಣ್ಮರೆಯಾಗುವವರೆಗೂ ಅವನನ್ನೇ ನೋಡುತ್ತಿದ್ದವಳು. ಅವನು ಮರೆಯಾಗುತ್ತಲೇ ತನ್ನ ರೂಮ್ ಸೇರಿ ಮತ್ತೆ ಅಳಲಾರಂಭಿಸಿದಳು. ಅವಳನ್ನು ಸಂತೈಸಬೇಕಾಗಿದ್ದ ಹೃದಯವು ಕೂಡ ಅವಳಿಂದ ದೂರಾಗಿ ಮೌನವಾಗಿ ರೋಧಿಸುತ್ತಿತ್ತು. 2 ವರ್ಷಗಳ ನಂತರ. ಈ 2 ವರ್ಷಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದವು. ಶ್ರುತಿ ಮತ್ತು ವಿನೋದ್ ದಂಪತಿಗೆ ಆದ್ಯ ಎನ್ನುವ ಮುದ್ದಾದ ಹೆಣ್ಣು ಮಗು ಜನಿಸಿದ್ದಳು. ನಯನ ಹಾಗೂ ಅಮೃತ ಕೂಡ ತಾವು ಇಬ್ಬರು ತಾಯಿಯಾಗುತ್ತಿರುವ ಸಂತಸದ ಸುದ್ದಿಯನ್ನು ತಿಳಿಸಿದರು. ವಿಕಾಸ್ ಮತ್ತು ವಿದ್ವಾಮ್ ಸ್ಕೂಲ್ ಮೆಟ್ಟಿಲೇರಿದ್ದರು. ಮನೆಯಲ್ಲಂತೂ ಪ್ರತಿದಿನ ಸಂಭ್ರಮವೋ ಸಂಭ್ರಮ. ಗಗನ್ ವಿರಾಟ್ ಹೆಸರಿನಲ್ಲಿ ಪ್ರದೀಪ್ ಸಿಂಹನ ಮಗನಾಗಿದ್ದುಕೊಂಡೇ ಪ್ರದೀಪ್ ಅವನತಿಗೆ ಕಾರಣನಾಗಿದ್ದ. ದಿ ಗ್ರೇಟ್ ನಂಬರ್ 1 ಬಿಸ್ನೆಸ್ ಮ್ಯಾನ್ ಪಟ್ಟದಿಂದ ಕುಸಿದಿದ್ದ. ಪ್ರದೀಪ್ ಜೊತೆಗೆ ಅವನ್ನೆಲ್ಲ ದಂಧೆಗಳು ಸಂಪೂರ್ಣವಾಗಿ ಕೊನೆಗೊಂಡು ಅವನು ಅರೆ ಹುಚ್ಚನಂತಾಗಿದ್ದ. ತನ್ನೆಲ್ಲ ಪಾಸ್ತಿಗಳನ್ನು ಕಳೆದುಕೊಂಡಿದ್ದವ ತನ್ನ ಅವನತಿಗೆ ಕಾರಣರಾದವರ ಮೇಲೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದ. ಆ ಸಮಯ ಸದ್ಯದರಲ್ಲಿ ಅವನ ಪಾಲಿಗೆ ಒದಗಿ ಬರುವುದರಲ್ಲಿತ್ತು. ಅಂದು ಇಡೀ ಮನೆ ಸಡಗರ ಸಂಭ್ರಮದಿಂದ ಕೂಡಿತ್ತು. ಮನೆಯವರೆಲ್ಲರೂ ಗಡಿಬಿಡಿಯಲ್ಲಿ ಅತ್ತಿಂದಿತ್ತ ಓಡಾಡುತ್ತಿದ್ದರು. ಮತ್ತೊಂದು ಮದುವೆಯ ತಯಾರಿ ದೇವಸ್ಥಾನದಲ್ಲಿ ಭರ್ಜರಿಯಾಗಿಯೇ ಸಾಗುತ್ತಿತ್ತು. ಹೆಚ್ಚಿನ ದುಂದುವೆಚ್ಚ ಮಾಡಬಾರದು. ಮದುವೆಗೆ ಅಂತ ಖರ್ಚು ಮಾಡಲು ಎತ್ತಿಟ್ಟಿದ್ದ ಹಣವನ್ನು ಸರಸ್ವತಿ ವಿದ್ಯಾಕೇಂದ್ರ ಪುನರುತ್ಥಾನಕ್ಕೆ ಬಳಸಲು ನಿರ್ಧರಿಸಿದ್ದರಿಂದ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಮಾಡಲು ನಿರ್ಧರಿಸಲಾಗಿತ್ತು. ಮನೆಯವರು ಬಿಟ್ಟರೆ ತೀರಾ ಆಪ್ತರನ್ನು ಮಾತ್ರ ಆಹ್ವಾನಿಸಲಾಗಿತ್ತು. ಮದುವೆಯ ಎಲ್ಲ ಶಾಸ್ತ್ರಗಳು ಮುಗಿದು ಮುಹೂರ್ತ ನಡೆಯುವ ಸಮಯಕ್ಕೆ ಸರಿಯಾಗಿ ಹೊಸ ವ್ಯಕ್ತಿಯ ಆಗಮನವಾಗಿತ್ತು. ಆ ವ್ಯಕ್ತಿಯನ್ನು ನೋಡಿ ವಿಕ್ರಮ್ ಎತ್ತವರಿಗೆ ಸಂತೋಷ ಮತ್ತು ಆಶ್ಚರ್ಯದಿಂದ ಕಣ್ಣರಳಿಸಿದರೆ ಚಿರು ಕಣ್ಣ ಸನ್ನೆಯಲ್ಲೇ ಅವರನ್ನು ಹತ್ತಿರ ಕರೆದಿದ್ದ. ಪುರೋಹಿತರು ಮಾಂಗಲ್ಯ ಧಾರಣೆ ನಡೆಯಲಿ ಎಂದರು. ಗಟ್ಟಿಮೇಳವು ಮೊಳಗಿತು. ಅಂದು ದೇವರ ಸಾಕ್ಷಿಯಾಗಿ ಪಂಚಭೂತಗಳ ಸಾಕ್ಷಿಯಾಗಿ ಸಾನ್ನಿಧ್ಯಾಳ ಕೊರಳೇರಿದ ಮಾಂಗಲ್ಯ ಇಂದು ಮತ್ತೊಮ್ಮೆ ದೇವರ ಸಾಕ್ಷಿಯಾಗಿ ಅಗ್ನಿ ಸಾಕ್ಷಿಯಾಗಿ ಮನೆಯವರ ಸಮ್ಮುಖದಲ್ಲಿಯೇ ಮತ್ತೊಮ್ಮೆ ಅವಳ ಕೊರಳೇರಿತು. ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುವ ಜೀವಗಳೆರಡು ತಮ್ಮ ಇಬ್ಬರಿಗೆ ಒದಗಿ ಬಂದಿದ್ದ ಸಾಲು ಸಾಲು ಕಷ್ಟಗಳೆಲ್ಲವನ್ನು ದಾಟಿ ಇನ್ನೊಮ್ಮೆ ಮದುವೆಯಾಗಿದ್ದರು. ಈಗ ಮತ್ತೊಮ್ಮೆ ಹಿರಿಯರ ಆಶೀರ್ವಾದದೊಂದಿಗೆ ಮದುವೆಯಾಗಿದ್ದರು. ಸಪ್ತಪತಿಯನ್ನು ತುಳಿದ ನವ ದಂಪತಿಗಳು ಕಾಣದ ಅರುಂಧತಿ ನಕ್ಷತ್ರವನ್ನು ನೋಡಿ ದೇವರ ಹಾಗೂ ಹಿರಿಯರ ಆಶೀರ್ವಾದವನ್ನು ಪಡೆದು ಅಧಿಕೃತವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಪಾಪ USA ತನ್ನ 1 ವರ್ಷದ MS ಕೋರ್ಸನ್ನು ಮುಗಿಸಿದ ಚಂದ್ರಿಕಾ ಅಲ್ಲೇ ಇರುವ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದಳು. ಜೊತೆಗೆ ಪ್ರಾಜೆಕ್ಟ್ ಒಂದರ ಹೆಡ್ ಆಗಿದ್ದರಿಂದ ಮದುವೆಯ ದಿನವೇ ಇದ್ದ ಬಹುರಾಷ್ಟ್ರೀಯ ಕಂಪನಿಗಳ ಮೀಟಿಂಗ್ನಲ್ಲಿ ಭಾಗವಹಿಸಿ ತಾನೇ ಪ್ರೆಸೆಂಟೇಷನ್ ನೀಡಬೇಕಾದ್ದರಿಂದ ಹಾಗೂ ಚಂದು ಕೊನೆಯ ಸೆಮಿಸ್ಟರ್ನ ಕೊನೆಯ ಪರೀಕ್ಷೆ ಇದ್ದಿದ್ದರಿಂದ ಇಬ್ಬರಿಗೂ ಮದುವೆಗೆ ಬರಲಾಗಲಿಲ್ಲ. ಇಬ್ಬರಿಗೂ ಮನೆಯವರ ಮೇಲೆ ಬೆಟ್ಟದಷ್ಟು ಕೋಪವಿತ್ತು. ಮನೆಯವರಿಗೂ ಇವರಿಬ್ಬರನ್ನು ಬಿಟ್ಟು ಮದುವೆ ಮಾಡಲು ಇಷ್ಟವಿರಲಿಲ್ಲ. ಆದರೆ ಈಗ ಇದ್ದ ಮುಹೂರ್ತದಲ್ಲಿ ಮದುವೆ ಮಾಡದೆ ಹೋದರೆ ಮುಂದಿನ 1 ವರ್ಷಗಳ ಕಾಲ ಮದುವೆ ಮಾಡಲು ಯಾವುದೇ ಒಳ್ಳೆಯ ಮುಹೂರ್ತಗಳಿರಲಿಲ್ಲ ಎನ್ನುವ ಕಾರಣಕ್ಕಾಗಿ ಕಡಿಮೆ ಅವಧಿಯಲ್ಲಿ ತಮಗೆ ಸಿಕ್ಕ ಮುಹೂರ್ತದಲ್ಲಿ ಸಾನ್ನಿಧ್ಯ ಹಾಗೂ ಚಿರಾಗ್ ಮದುವೆ ಮಾಡಲು ನಿಶ್ಚಯಿಸಿದ್ದರು. ಅದರಂತೆಯೇ ಅವರಿಬ್ಬರ ಮದುವೆ ನಡೆದು ಇಬ್ಬರು ಮನೆ ಪ್ರವೇಶಿಸಿದ್ದರು. ಸ್ಫೂರ್ತಿ ಮತ್ತು ಅನುಷಾ ತಮಗೆ ಸಿಕ್ಕಿದ್ದು ಚಾನ್ಸ್ ಅಂತ ಚಂದವಾಗಿ ರೆಡಿಯಾಗಿ ಮದುವೆ ಮನೆಯ ತುಂಬ ಓಡಾಡುತ್ತಿದ್ದರು. ಅಕ್ಕನ ಮದುವೆಯಲ್ಲಿ ಹೇಗೆಲ್ಲ ಓಡಾಡಬೇಕು, ಅವರಿಬ್ಬರನ್ನು ಎಷ್ಟು ಗೋಳಾಡಿಸಬೇಕು ಎಂದು ಕನಸು ಕಂಡಿದ್ದ ಇಬ್ಬರಿಗೂ ನಿರಾಸೆಯಾಗಿತ್ತು. ಮನೆಯವರಿಗಂತೂ ಅವರಿಬ್ಬರನ್ನು ಸಮಾಧಾನ ಮಾಡುವಷ್ಟರಲ್ಲಿ ಸಾಕಾಗಿತ್ತು. ಕೊನೆಗೂ ಸಾನ್ನಿಧ್ಯ ಏನೋ ಒಂದು ಹೇಳಿ ಅವರಿಬ್ಬರನ್ನು ಸಮಾಧಾನಿಸಿದ್ದಳು. ಮನೆ ಪ್ರವೇಶಿಸಿದ ನವದಂಪತಿಗಳು ಜೋಡಿಯಾಗಿಯೇ ದೇವರಿಗೆ ದೀಪ ಬೆಳಗಿದರು. ತಾನು ಮನಸ್ಪೂರ್ವಕವಾಗಿ ಮನೆಯವರಿಗೆ ಒಳ್ಳೆಯದಾಗಲೆಂದು ಪ್ರಾರ್ಥಿಸಿದರೆ ಚಿರು ತನ್ನವಳ ಖುಷಿಗಾಗಿ ಪ್ರಾರ್ಥಿಸಿದ. ಮದುವೆಯ ಓಡಾಟದ ಸುಸ್ತನ್ನು ನೀಗಿಸಿಕೊಳ್ಳುವ
ಸಲುವಾಗಿ ಎಲ್ಲರೂ ಗಾರ್ಡನ್ನಲ್ಲಿ ಕುಳಿತಿದ್ದರು. ಸಂಜೆಯ ತಂಗಾಳಿ ಸೋಕಿ ಮೈ ಮನಸ್ಸು ಸ್ವಲ್ಪ ಮಟ್ಟಿಗೆ ನಿರಾಳವಾಗಿತ್ತು. ಜೊತೆಗೆ ಬಿಸಿ ಬಿಸಿ ಕಾಫಿ ಮತ್ತು ರುಚಿಯಾದ ಬಜ್ಜಿ ಇದ್ದಿದ್ದರಿಂದ ಇನ್ನೂ ಹಿತವಾಗಿತ್ತು. ಅಲ್ಲಿಯವರೆಗೂ ತಮ್ಮದೇ ಆಲೋಚನೆಗಳಲ್ಲಿದ್ದ ಮನೆಯವರು ಹೊಸದಾಗಿ ಆಗಮಿಸಿದ ವ್ಯಕ್ತಿಯತ್ತ ದೃಷ್ಟಿ ಹರಿಸಿದರು. ಅದೇ ಸಮಯಕ್ಕೆ ಸರಿಯಾಗಿ ಚಂದು ಮತ್ತು ಚಂದ್ರಿಕಾ ಶಾಶ್ವತವಾಗಿ USA ವಿದಾಯ ಹೇಳಿ ಕೋಪದಿಂದಲೇ ಮನೆಯನ್ನು ಪ್ರವೇಶಿಸಿದರು. ಮದುವೆ ಏನು ತರಾತುರಿಯಲ್ಲಿ ನಡೆದರು. ಆ ಮದುವೆಗೆ ದೇವರು ಹಾಗೂ ಹಿರಿಯರ ಆಶೀರ್ವಾದವಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುವ ಹೃದಯಗಳ ಒಪ್ಪಿಗೆ ಇತ್ತು. ಆದರೆ ಮನೆಯ ಪುಟ್ಟಮ್ಮ ಕಂದಮ್ಮಗಳ ಅನುಪಸ್ಥಿತಿಯಿಂದಾಗಿ ಸಂತೋಷದಲ್ಲಿಯೂ ಸಣ್ಣ ನೋವಿನ ಛಾಯೆ ಆವರಿಸಿತ್ತು. ಮನೆಯಲ್ಲಿರುವವರಲ್ಲಿ ಬಹುಶಃ ಸ್ವಲ್ಪ ಮಟ್ಟಿಗೆ ತುಂಬಾ ಪೊಸೆಸಿವ್ ಹಾಗೂ ತುಂಬ ಬೇಗ ಕೋಪ ಮಾಡಿಕೊಳ್ಳುವ ಜೀವಗಳು ಅಂದರೆ ಇವರಿಬ್ಬರೇ. ಹಾಗಾಗಿ ಇಬ್ಬರು ಕೂಡ ತಮ್ಮ ಜೀವನದ ಮುಖ್ಯವಾದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿ ಮನೆಯವರ ಮುಂದೆ ಯುದ್ಧ ಮಾಡಲು ತಯಾರಾಗಿ ನಿಂತಿದ್ದರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದ.